ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಜಗತ್ತಿನ ಒಂದು ಅತ್ಯುತ್ತಮ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಇದು ಸ್ಯಾಮ್ಸಂಗ್ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂಥ ಮೋಸ್ಟ್ ಫ್ಲಾಗ್ಶಿಪ್ ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿದೆ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 Pro. ಈ ಒಂದು ಬಡ್ಸ್ ಕೇವಲ 18,000 ಲಾಂಚ್ ಆಗಿರುವಂಥದ್ದು. ಎಷ್ಟು ಹೇಳಿ? 18,000 ಅಷ್ಟೇ, ಜಾಸ್ತಿ ಅಲ್ಲ ಆಯ್ತಾ, ಬರೀ 18,000. ನಮ್ಮಲ್ಲಿ ತುಂಬ ಜನ ಅನ್ಕೋತಾ ಇರ್ತಾರೆ 18,000ನ ಒಂದು ಒಳ್ಳೆ ಫೋನೇ ಬರುತ್ತಲ್ಲ ಗುರು ಅಂತ ಅನ್ಕೋತಾ ಇರ್ತಾರೆ. ಹೌದು, ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಅಲ್ಲ ಜಾಸ್ತಿ ಇದೆ. ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಹೇಳಿ? ಸೊ ನಾನಿವತ್ತು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 Pro ಮೋಸ್ಟ್ ಫ್ಲಾಗ್ಶಿಪ್ ಟ್ರೂ ವೈರ್ಲೆಸ್ ಇಯರ್ಬಡ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿರುವ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಮೋಸ್ಟ್ ಫ್ಲಾಗ್ಶಿಪ್ ಚಿನ್ನದಂಥ ಟ್ರೂ ವೈರ್ಲೆಸ್ ಇಯರ್ಬಡ್ನ ಒಂದು 10 ಗ್ರಾಮ್ ಚಿನ್ನ ಬರುತ್ತಾ ಅಂತ ನಂಗೆ ಅನ್ನಿಸ್ತಂಗೆ. ಇದೇ ದುಡ್ಡಲ್ಲಿ 10 ಗ್ರಾಮ್ ಬರಲ್ಲ ಅನಿಸುತ್ತೆ, ಒಂದು 5 ಗ್ರಾಮ್ ಬರ್ಬೋದು. ನಮಗೆ ನಮ್ಮ ಮನೇಲಿ ಅಪ್ಪ ಅಮ್ಮಗೆ ಏನಾದ್ರು ಹೇಳ್ಬಿಟ್ರೆ ಅದರಲ್ಲೇ ಒಂದು 5 ಗ್ರಾಮ್ ಓಲೆ ಮಾಡಿಸ್ಕೊಂಡ್ಬಿಡ್ಬೋದು ಅಂದ್ಬಿಡ್ತಾರೆ ನಂಗೆ ಅನ್ನಿಸ್ತಂಗೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಒಂದು ಕೇಸ್ ನಿಮಗೆ ನೋಡಕ್ಕೆ ಸಿಗುತ್ತೆ ಆಯ್ತಾ. ಹೆವಿ ಪ್ರೀಮಿಯಂ ಕ್ವಾಲಿಟಿಯ ಕೇಸು. ಆಬ್ವಿಯಸ್ಲಿ 18,000 ಕೊಡಿದ್ರೆ ಅದು ಕೊಡಲೇಬೇಕು. ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಿಮ್ಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಇದಾದ ನಂತರ ಇದ್ರ ಕೆಳಗಡೆ ನಿಮಗೆ ಒಂದು USB Type-C to Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಆಯ್ತಾ, ಒಂದು ಒಳ್ಳೆ ವಿಷಯ. ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ನ ಕೂಡ ಕೊಟ್ಟಿರುವಂಥದ್ದು. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಹಾಕೊಬೇಕಾಗತ್ತೆ ಆಯ್ತಾ. ಏನೋ ಡೈರೆಕ್ಟ್ ಆಗಿ ಒಂದು ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ಒಂದು ರೀತಿ ಪರ್ಪಲ್ ಬಣ್ಣದ, ಹಿಂದ್ಗಡೆನೂ ಕೂಡ ಅದೇ ಕಲರ್ ಹಾಕಿದ್ದೀನಿ ನಾನು, ಮ್ಯಾಚ್ ಮಾಡೋಣ ಅಂದ್ಬಿಟ್ಟು. ಪರ್ಪಲ್ ಬಣ್ಣದ, ನೇರಳೆ ಬಣ್ಣದ ಕೇಸ್ ಇದಾಗಿರುವಂಥದ್ದು. ಫುಲ್ಲಿ ಮ್ಯಾಟ್ ಫಿನಿಶು, ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ, ಕೆಳಗಡೆ ಕಾಯಿಲ್ ಇರುತ್ತೆ, ಆ ಮುಖಾಂತರ ಒಂದು ಕೇಸ್ ಚಾರ್ಜ್ ಆಗುತ್ತೆ. USB Type-C ಚಾರ್ಜಿಂಗ್ ಪೋರ್ಟ್ ಕೂಡ ಇರುವಂಥದ್ದು. ಮತ್ತು ಕೆಳಗಡೆ ಇಲ್ಲೊಂದು LED ಇಂಡಿಕೇಟರ್ ಕೂಡ ಇದೆ, ಪೇರಿಂಗ್ ಮಾಡೋದಾಗೆಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ. ಇನ್ನು ಬಡ್ಸ್ನ ಕ್ವಾಲಿಟಿಗೆ ಬಂತು ಅಂತ ಅಂದರೆ ತುಂಬ ಲೈಟ್ ವೇಟ್ ಇದೆ, ಕೇವಲ 5.5 ಗ್ರಾಮ್ ವೆಯ್ಟ್ ಇರುವಂಥದ್ದು. ಸಿಲಿಕಾನ್ ಟಿಪ್ಸ್ ಕೊಟ್ಟಿದ್ದಾರೆ ಆಯಿತಾ, ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಅವ್ರದ್ದು ಅಪ್ಲಿಕೇಶನ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಒಂದು ಅಪ್ಲಿಕೇಶನಲ್ಲಿ ಕಿವಿಗೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ನಾವು ಒಂದು ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಬೋದು. ಕರೆಕ್ಟಾಗಿ ಫಿಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೋದು. ಸೊ ಕ್ರೇಜಿ ಏನೇನೋ ಫೀಚರ್ ಕೊಟ್ಟಿದ್ದಾರೆ ಮಾತ್ರ. ಮತ್ತು ಇದರಲ್ಲಿ ಟೋಟಲ್ 3 ಮೈಕ್ರೋಫೋನ್ ಇರುವಂಥದ್ದು ಆಯಿತಾ, ನಾಯ್ಸ್ ಕ್ಯಾನ್ಸಲೇಷನ್ಗೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಕೆಲವೊಂದು ಸೆನ್ಸಾರ್ ಕೂಡ ಇದೆ, ನೀವು ಕಿವಿಲಿ ಹಾಕೊಂಡಿದ್ರೆ ಪ್ಲೇ ಆಗ್ತಿರುತ್ತೆ. ಆಗ್ಬೇಕಾದ್ರೆ ನೀವು ತೆಗೆದ್ರಿ ಅಂದ ತಕ್ಷಣ ಪಟ್ಟಂದು ಅದೇ ಆಟೋಮೆಟಿಕ್ ಪಾಸ್ ಆಗುತ್ತೆ ಆಯ್ತಾ, ಆ ಥರ ಸೆನ್ಸಾರ್ನೆಲ್ಲ ಕೊಟ್ಟಿದ್ದಾರೆ. ಮತ್ತು ಏರ್ ವೆಂಟ್ ಕೂಡ ಇರುವಂಥದ್ದು ಆಯಿತಾ. ಗ್ರಿಲ್ ಕಾಣ್ತದೆ, ನೋಡ್ತಾ ಇದ್ದೀರಾ ಆಯಿತಾ. ನಿಮ್ಮ ಕಿವಿ ಒಳಗೆ ಗಾಳಿ ಆಡಲಿ ಅಂದ್ಬಿಟ್ಟು ಒಂದು ರೀತಿ ಸ್ವೆಟ್ಟಲ್ಲಿ ಆಗ್ಬಿಡುತ್ತಲ್ವ, ಸೊ ಗಾಳಿ ಆಡಲಿ ಅಂದ್ಬಿಟ್ಟು ವೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಒಂದು ವೆಂಟು, ಹೊರಗಡೆ ಒಂದು ವೆಂಟು, ಸೊ ಗಾಳಿ ಆಡ್ತಾ ಇರುತ್ತೆ. ಅದು ಒಂದು ರೀತಿ ನಾವು ಆ್ಯಂಬಿಯೆಂಟ್ ಸೌಂಡನ್ನ ಆನ್ ಮಾಡಿದಾಗ ಅದು ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಒಂದು ರೀತಿ ನೀವು ಕಿವಿಗೆ ಹಾಕೊಂಡಿದ್ದಾಗ ನೀವು ಆ್ಯಂಬಿಯೆಂಟ್ ಸೌಂಡ್ ಆನ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ನೀವು ಕಿವಿಗೆ ಹಾಕೊಂಡಿರೋ ಇಲ್ಲ, ಕಿವಿಗೇನು ಹಾಕೊಂಡೇ ಇಲ್ಲ, ಸೊ ಆ ರೀತಿ ಸೌಂಡ್ ಕೇಳುತ್ತೆ ಆಯ್ತಾ. ಬ್ಲಾಕ್ ಆಗಲ್ಲ, ಒಂದು ಏನು ಹೊರಗಡೆಯಿಂದ ನಾಯ್ಸ್ ಬರ್ತಿರುತ್ತಲ್ಲ ಅದು ಬ್ಲಾಕ್ ಆಗಲ್ಲ. ಸೊ ಆ ರೀತಿ ಫೀಚರ್ ಎಲ್ಲ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡಬೇಕಾದ್ರೆ ಅದನ್ನು ಹೇಳ್ತೀನಿ. ಮತ್ತು ಈ ಬಡ್ಸ್ಗಳು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಮುಖಾಂತರ ಒಂದು ಕೇಸಲ್ಲೇ ಚಾರ್ಜ್ ಆಗ್ತವೆ ಆಯ್ತಾ. ಈ ಒಂದು ಕೇಸ್ ಕೂಡ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಇಷ್ಟ ಆಯಿತು. ಈ ಒಂದು ಬಡ್ಸ್ ಏನಿದೆ ಅಲ್ವಾ, ಇದು IP-X7 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅನ್ನು ಹೊಂದಿರುವಂಥದ್ದು. ಸೊ ಅದರಿಂದ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ಏನು ತೊಂದರೆ ಆಗೋದಿಲ್ಲ. ವಾಟರ್ ಪ್ರೂಫ್ ಇದೆ, ಡಸ್ಟ್ ಮತ್ತು ಅದರದ್ದೆಲ್ಲ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ ಅವರು. IP-X7 ಅಲ್ವಾ, ಸೊ ನಂಗೆ ಅನ್ನಿಸ್ತಂಗೆ ನೀರಿಗೆ ಬಿದ್ದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಸೊ ತಲೆ ಕೆಡಿಸ್ಕೊಂಬಿಡಿ, ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಈ ಬಡ್ಸ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ನಿಮಗೆ ಬ್ಲೂಟೂತ್ 5.3 ಸಿಗ್ತಾ ಇದೆ. ಈ ಒಂದು ಬ್ಲೂಟೂತ್ನ ಮುಖಾಂತರ ನಿಮ್ಮ ಫೋನಲ್ಲಿ ಗ್ಯಾಲಕ್ಸಿ ವೇರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಬಡ್ಸನ್ನು ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ಅಂತೂ ಬೆಂಕಿ ಆಗಿದೆ ಆಯಿತಾ. ಏನೋ ಫೀಚರ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಬೋದು, ಆ್ಯಂಬಿಯೆಂಟ್ ಸೌಂಡ್ ಆನ್ ಮಾಡ್ಕೊಬೋದು, ಮತ್ತು 360 ಆಡಿಯೋ ಅಂತ ಅದೇ ಆಟೋಮೆಟಿಕ್ ಆಗಿ ನೀವು ತಲೆಯನ್ನು ತಿರುಗಿಸಿದ್ರೆ ಅದೇ ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ಕೊಳ್ಳೋತ್ತರ ಸೌಂಡನ್ನು ಕ್ಯಾಚ್ ಮಾಡ್ಕೊಂಡು ಅದರಲ್ಲಿ ಏನೇನೋ ಫೀಚರ್ ಕೊಟ್ಟಿದ್ದಾರೆ ಆಯಿತಾ. ಮತ್ತು ಆಗಲೇ ನನಗೆ ಟಚ್ ಸೆನ್ಸಿಟಿವ್ ಬಟನ್ಸ್ನ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಜೊತೆಗೆ ಈ ಒಂದು ಇಯರ್ಬಡ್ಸಿಂದ ಈಕ್ವಲೈಸರ್ ಕೂಡ ಇರುವಂಥದ್ದು, ಕಿವಿಗೆ ಹೆಂಗೆ ಕೇಳಬೇಕು ಅದು ನೀವೇ ಕಸ್ಟಮೈಸ್ ಮಾಡ್ಕೊಬೋದು. ಮತ್ತು ಕಿವಿಗೆ ಫಿಟ್ಟಾಗಿ ಕೂತ್ಕೊಂಡಿದೆ ಬಡ್ಸ್, ಅದನ್ನು ಕೂಡ ಟೆಸ್ಟ್ ಮಾಡ್ಬೋದು. ಗೇಮ್ ಮೋಡ್ ಕೂಡ ಇರುವಂಥದ್ದು, ಏನೇನೋ ಫೀಚರ್ ಕೊಟ್ಟಿದ್ದಾರೆ ಆಯಿತಾ. ಹೆವಿ ಒಂದು ರೀತಿ ಸಾಫ್ಟ್ವೇರ್ನಲ್ಲಿ ತುಂಬ ಒಳ್ಳೆ ಫೀಚರ್ನ ಒಂದು ಅಪ್ಲಿಕೇಶನಲ್ಲಿ ಆ್ಯಡ್ ಮಾಡಿದರೆ.
ಬೆಂಕಿ ಇದೆ ಅಪ್ಲಿಕೇಶನ್ ಮಾತ್ರ. ಮತ್ತು ತುಂಬ ಇನ್ಸ್ಟಾಂಟಾಗಿ ಕನೆಕ್ಟ್ ಆಗುತ್ತೆ, ಪಟ್ ಅಂತ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಕನೆಕ್ಟ್ ಆಗುತ್ತೆ. ನಿಮ್ಮದು ಲ್ಯಾಪ್ಟಾಪ್ಗೂ ತೋರಿಸುತ್ತದು, ವಿಂಡೋಸ್ದು ಲ್ಯಾಪ್ಟಾಪ್ ಇದ್ದರೆ ಆರಾಮಾಗಿ ಪಟ್ ಅಂತ ಓಪನ್ ಮಾಡಿದ್ರೆ ಅಲ್ಲಿ ತೋರಿಸ್ಬಿಡುತ್ತೆ. ಟ್ಯಾಬ್ ಆಗಿರ್ಬೋದು ಎಲ್ಲದಕ್ಕೂ ಪಟ್ 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 ಅಂತ ತೋರಿಸ್ಬಿಡುತ್ತೆ. ಜಸ್ಟ್ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಕನೆಕ್ಟ್ ಆಗುತ್ತೆ. ಸೊ ಅದರಲ್ಲಂತೂ ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಬಡ್ಸ್ ಏನಿದೆ ಇದು ಕೋಆಕ್ಸುವಲ್ 2-ವೇ ಸ್ಪೀಕರ್ ಆಯ್ತಾ. ಅಂದರೆ ಇದ್ರ ಒಳಗಡೆ 2 ಸ್ಪೀಕರ್ ಇರುತ್ತೆ, ಒಂದು ಟ್ವೀಟರು ಇನ್ನೊಂದು ಊಫರು. ಒಂದು ರೀತಿ ನಿಮ್ಮ ಮನೇಲಿ ಏನು ಸೌಂಡ್ ಸಿಸ್ಟಮ್ ಇರುತ್ತಲ್ವಾ ಅದೇ ರೀತಿ ಇದ್ರ ಒಳಗಡೆ ಬಿಲ್ಡ್ ಮಾಡಿದ್ದಾರೆ ಆಯಿತಾ. ಸೊ ಟೆಕ್ನಾಲಜಿ ನೋಡಿ ಹೆಂಗಾಗಿದೆ ಅಂತ. ಇದರೊಳಗೆ 11 mm ಊಫರ್ ಇದ್ದರೆ 6.5 mm ಟ್ವೀಟರ್ ಇರುವಂಥದ್ದು. ಒಂದು ರೀತಿ ನಿಮ್ಮ ಕಿವಿಯಲ್ಲೇ ಆ ಒಂದು ಸೌಂಡ್ ಸಿಸ್ಟಮ್ ಹಾಕ್ಕೊಂಡಂಗೆ ಇರುತ್ತೆ. 11 mm ಊಫರ್ ಅಂತಂದ್ರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಸೊ ಕ್ಲಾರಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ, ಬಟ್ ಸ್ಟಿಲ್ ಇವ್ರು ಯೂಸ್ ಮಾಡಿರುವಂಥ ಟೆಕ್ನಾಲಜಿ ಅಂತೂ ಬೆಂಕಿ ಅಂತ ಇಷ್ಟಪಡ್ತೀನಿ ಆಯಿತಾ. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಆಂಬಿಯೆಂಟ್ ಸೌಂಡ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ, ಆದರೆ ನಂಬರ್ 1 ಅಂತ ಅನ್ನಲ್ಲ. ಇದಕ್ಕಿಂತ ಚೆನ್ನಾಗಿರುವಂಥ ಓವರ್ ದ ಇಯರ್ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ನಾನು ನೋಡಿದ್ದೀನಿ, ಅದು ಇದಕ್ಕಿಂತ ಬೆಂಕಿ ಇದೆ. ಆದರೆ ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ ಈ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಆಬ್ವಿಯಸ್ಲಿ ಕೊಡಲೇಬೇಕು, ಅವ್ರು 18,000 ಕಡಿಮೆ ದುಡ್ಡಲ್ಲ. ಅದರಲ್ಲೂ ಆಂಬಿಯೆಂಟ್ ಸೌಂಡು ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಸಖತ್ತಾಗಿದೆ ಆಯಿತಾ. ಒನ್ ಆಫ್ ದ ಬೆಸ್ಟ್ ಆಂಬಿಯೆಂಟ್ ಸೌಂಡನ್ನು ಹೊಂದಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿದೆ ಆಯಿತಾ. ನೀವು ಹಾಕೊಂಡಿದ್ರೆ ಆಂಬಿಯೆಂಟ್ ಸೌಂಡ್ ಆನ್ ಮಾಡಿಕೊಂಡ್ರೆ ಲಿಟ್ರಲಿ ನೀವು ಕಿವಿಗೇನು ಹಾಕ್ಕೊಂಡೇ ಇಲ್ಲ ಅಂತ ಫೀಲ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಕೇಳುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ನಾಯ್ಸ್ ಕ್ಯಾನ್ಸಲೇಷನ್ನು ಚೆನ್ನಾಗಿದೆ, ಆಂಬಿಯೆಂಟ್ ಸೌಂಡ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಜೊತೆಗೆ ಇದರಲ್ಲಿ ವಾಯ್ಸ್ ಡಿಟೆಕ್ಟ್ ಅಂತ ಒಂದು ಫೀಚರ್ ಇದೆ ಆಯಿತಾ. ಇದನ್ನು ಅಪ್ಲಿಕೇಶನಲ್ಲಿ ಆನ್ ಮಾಡ್ಕೊಬೋದು. ನೀವು ಆನ್ ಮಾಡಿಕೊಂಡು ಸಾಂಗ್ ಏನಾದ್ರು ಕೇಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಅಕ್ಕಪಕ್ಕ ಯಾರು ಬಂದ್ಬಿಟ್ಟು ಮಾತಾಡ್ಸಕ್ಕೆ ಬಂದರೆ ನಿಮ್ಮನ್ನ ಆಟೋಮೆಟಿಕ್ಕಾಗಿ ಒಂದು ಸೌಂಡ್ ಕಡಿಮೆ ಆಗಿ ಅವ್ರ ವಾಯ್ಸ್ ಕೇಳಕ್ಕೆ ಶುರುವಾಗುತ್ತೆ. ಸೊ ಬೆಂಕಿ ಫೀಚರ್ ಹೆವಿ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಕೇಸನ್ನು ಫುಲ್ ಚಾರ್ಜ್ ಮಾಡಿದ್ರಿ ಅಂತ ಅಂದರೆ ಇನ್ಕ್ಲೂಡಿಂಗ್ ದ ಬಡ್ಸು ಮತ್ತು ಕೇಸ್ ಎಲ್ಲ ಸೇರಿ 18 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ನೀಡುತ್ತೆ. ಬರೀ ಬಡ್ಸ್ ಏನಿದೆ ಇದು 5 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ನೀಡುತ್ತೆ. 5 ಗಂಟೆ ಅಂದರೆ ನಾಟ್ ಬ್ಯಾಡ್ ಅಂತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ಮೋಸ್ಟ್ಲಿ ಕಂಡೀಷನ್ ಇರುತ್ತೆ ಒಂದು 50% ವಾಲ್ಯೂಮಲ್ಲಿ ಅಂತ. 5 ಗಂಟೆ ಅಂದರೆ ಪರವಾಗಿಲ್ಲ ಅಂತೀನಿ, ಬೆಂಕಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ. ಇನ್ ಕೇಸ್ ನೀವು ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತನಾಡ್ತಾ ಇದ್ದೀರಾ ಅಂದರೆ ಒಂದು ಬಡ್ಸು ಕೇವಲ 3.5 ಗಂಟೆಗಳ ಕಾಲ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. 3.5 ಗಂಟೆ ಅಂದರೆ ಇದು ಕೂಡ ನಂಗೆ ಅನ್ನಿಸ್ತಂಗೆ ನಾಟ್ ಬ್ಯಾಡ್ ಆಯಿತಾ. ಮತ್ತು ಕಾಲ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಚೆಕ್ ಮಾಡ್ದಂಗೆ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಅದರಲ್ಲೂ ಕೂಡ ನೀವು ಟ್ರಾಫಿಕಲ್ಲೆಲ್ಲ ಹೋಗ್ಬೇಕಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೊಳುತ್ತೆ ಆಂಬಿಯೆಂಟ್. ಸೊ ಅವರಿಗೆ ಯಾರು ಕೇಳಿಸ್ಕೊತಾ ಇರ್ತಾರೆ ಅವ್ರಿಗೆ ಒಂದು ರೀತಿ ತುಂಬ ನಾಯ್ಸ್ ಇಲ್ಲ ಅನ್ನೋದು ರೀತಿಗೆ ತುಂಬ ಕ್ಲಿಯರಾಗಿ ಕೇಳುತ್ತೆ ಅವ್ರಿಗೆ ಅಂತ ಅಷ್ಟೇ ಆಯಿತಾ. ಕಾಲ್ ಕ್ಲಾರಿಟಿ ಅಂತೂ ಇಂಪ್ರೆಸ್ ಮಾಡುತ್ತೆ ನನಗೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಬಡ್ಸ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಸ್ಯಾಮ್ಸಂಗ್ ಅವ್ರದ್ದೇ ಸೀಮ್ಲೆಸ್ ಕೊಡ್ಯಾಕ್ ಅಂತ SSC ಅಂತಾರೆ, ಅದು ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಐಫೈ 24-bit ಹೈ ಡೆಫಿನೇಷನ್ ಆಡಿಯೋನ ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ ಬೆಂಕಿ ಇರೋಬರ ಫೀಚರ್ನೆಲ್ಲ ಹಾಕೊಂಡು ತುಂಬಿಟ್ಟಿದ್ದಾರೆ ಆಯಿತಾ. ಇನ್ನು ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೂಪರ್ ಆಗಿದೆ. ಚೆನ್ನಾಗಿಲ್ಲ ಅಂದಿದ್ರೆ ನೀವು ಹಾಕ್ಕೊಂಬಿಟ್ಟು ಹಂಗೆ ಸ್ಯಾಮ್ಸಂಗಿಗೆ ಸರಿಯಾಗಿ ಗುಮ್ತಾ ಇದ್ರಿ ಅನಿಸುತ್ತೆ. ಬಟ್ 18,000 ಕೊಟ್ಟಿದ್ರು ಕೂಡ ಇದರ ಕ್ಲಾರಿಟಿ ಸೂಪರ್ ಆಗಿದೆ, ಬೆಂಕಿ ಇದೆ. ಬೇಸ್ ಅಂತೂ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು ಜೋರಾಗಿ ಕೂಡ ಕೇಳುತ್ತೆ, ತಲೆನೋವು ಬರಲ್ಲ ನಿಮಗೆ, ಅಷ್ಟೊಂದು ಹೆವಿ ಬೇಸು ಇಲ್ಲ. ಮತ್ತು ಕ್ಲಾರಿಟಿ ಅಂತೂ ಟಾಪ್ ನಾಚ್, ಸಕ್ಕತ್ತಾಗಿ ಹೇಳುತ್ತೆ. ಯಾವುದೋ ಸೌಂಡ್ ಸಿಸ್ಟಮ್ ಮುಂದೆ ಹಾಕೊಂಡು ಕೂತ್ಕೊಂಡಂಗಿರುತ್ತೆ, ಸಖತ್ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಆಬ್ವಿಯಸ್ಲಿ ಆದರೂ 18,000 ಕೊಡೋಷ್ಟಿದೆಯಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇರ್ತೀರ, ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಆಯಿತಾ. ಅದನ್ನು ಬಿಟ್ಟರೆ ಈ ಒಂದು ಬಡ್ಸಲ್ಲಿ ನಿಮಗೆ ಕೆಲವೊಂದು ಸಣ್ಣ ಸಣ್ಣ ಫೀಚರ್ನ ಆ್ಯಡ್ ಮಾಡಿದ್ದಾರೆ ಆಯಿತಾ. ಸ್ಯಾಮ್ಸಂಗ್ ಅವ್ರದ್ದು ಸ್ಮಾರ್ಟ್ ಥಿಂಗ್ಸ್ ಫೈಂಡ್ ಅಂತ ನಿಮಗೆ ಗೊತ್ತಿರ್ಬೋದು ಆಯಿತಾ. ಸ್ಮಾರ್ಟ್ ಥಿಂಗ್ಸ್ ಇನ್ ಕೇಸ್ ನೀವು ಬಡ್ಸನ್ನು ಎಲ್ಲಾದರೂ ಕಳ್ಕೊಂಡ್ರಿ ಅಂದರೆ ಮನೆಯಲ್ಲೇ ಎಲ್ಲೋ ಮಿಸ್ ಆಗಿ ಇಟ್ಟಿರ್ತೀರ, ಅದನ್ನು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಮುಖಾಂತರ ಹುಡುಕ್ಬೋದು. ಮತ್ತು ಬಿಕ್ಸ್ಬಿ ವೇಕಪ್ ಕೂಡ ಇರುವಂಥದ್ದು, ಈ ಮುಖಾಂತರ ನಾವು ಆರಾಮಾಗಿ ಟ್ರಿಗರ್ ಮಾಡಿಕೊಂಡು ಬಿಕ್ಸ್ಬಿ ಗೂಗಲ್ ಅಸಿಸ್ಟೆಂಟು ಆಗುತ್ತೆ, ಬಿಕ್ಸ್ಬಿನೂ ಕೂಡ ನೀವು ವೇಕಪ್ ಮಾಡಿ ನೀವು ಕ್ವಶನ್ಸ್ ಏನಾದರೂ ಕೇಳಬಹುದು ಆಯಿತಾ. ಮತ್ತು ನೆಕ್ ಎಕ್ಸಸೈಸ್ ರಿಮೈಂಡರ್, ಎಕ್ಸಸೈಸ್ ಸ್ಟ್ರೆಚ್ ಆಯಿತಾ, ಹಿಂಗೆ ಕುತ್ಕೊಂಡು ಸ್ಟ್ರೆಚ್ ಮಾಡಿ ಅಂತ ರಿಮೈಂಡರ್ನ ಕೂಡ ನಾವು ಅಪ್ಲಿಕೇಶನ್ ಆನ್ ಮಾಡ್ಕೊಬೋದು, ಅದನ್ನು ಕೂಡ ಇದು ಮಾಡುತ್ತೆ. ಏನೇನೋ ಫೀಚರ್ ಕೊಟ್ಟಿದ್ದಾರೆ ಮಾತ್ರ ಆಯಿತಾ. ಸೊ ನೀವು ಅದರ ಕೇಳ್ಬೋದು ಈ ಒಂದು ಬಡ್ಸನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಅಂತ 18,000 ಕೊಟ್ಟು. ಹೌದು ಇದು ಚೆನ್ನಾಗಿದೆ, ಆದರೆ 18,000 ಕೊಡೋ ಅಷ್ಟಲ್ಲ ಆಯಿತಾ. ಪರ್ಸನಲಿ ನಾನಂತೂ 18,000 ಕೊಟ್ಬಿಟ್ಟು ಯಾವುದೇ ಬಡ್ಸನ್ನು ಪರ್ಚೇಸ್ ಮಾಡಿ. ಕೆಲವೊಬ್ರು ಸ್ಯಾಮ್ಸಂಗ್ ಫ್ಯಾನ್ಸ್ ಇರ್ತಾರೆ, ಅವರೇ ಎಷ್ಟಾದರೂ ಪರವಾಗಿಲ್ಲ ಗುರು ನಾನು ತಗೋತೀನಿ ಅಂದ್ಬಿಟ್ಟು ತಗೋತಾರೆ. ಬಟ್ ಸ್ಟಿಲ್ 18,000 ಇದೇ ಕ್ವಾಲಿಟಿಯ ಇಷ್ಟೊಂದು ಫೀಚರ್ ಇಲ್ಲ ಅಂದರೂ ಕೂಡ ಆಲ್ಮೋಸ್ಟ್ ಇದೇ ಸೌಂಡ್ ಕ್ಲಾರಿಟಿನ ಹೊಂದಿರುವಂಥ ಬಡ್ಸ್ಗಳು ನಿಮಗೆ ಸ್ಯಾಮ್ಸಂಗಲ್ಲೇ ಬರ್ತವೆ, 10,000-11,000 ರೂಪಾಯಿಗೆ ಸಿಗ್ತವೆ. ಇದೇ ಬಡ್ಸ್ ಇನ್ನೊಂದು 6 ತಿಂಗಳು ಹೋಗಲಿ 10,000 ರೇಂಜಿಗೆ ಬಂದು ಕೂತಿರುತ್ತೆ ಆಫರ್ ಟೈಮಲ್ಲೆಲ್ಲ.
ಸೊ ನೋಡಿ ಆಫರ್ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು ನೀವು ಬೇಕಾದರೆ. ಹಳೇದು ಏನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ ಪ್ಲಸ್ ಇದೆ ಅದು ಚೆನ್ನಾಗಿದೆ, ಕ್ಲಾರಿಟಿ ಪ್ರತಿಯೊಂದು ಚೆನ್ನಾಗಿದೆ. ನಂಗೆ ಅನ್ನಿಸ್ತಂಗೆ ಒಂದು 5,000 6,000 ಇರ್ಬೋದು ಅಷ್ಟೇ ಅದನ್ನು ನೋಡಿ ಬೇಕಾದರೆ ಬಡ್ಜೆಟ್ ಕಡಿಮೆ ಇದ್ದರೆ ಅದನ್ನು ಪ್ರಿಫರ್ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ಬೆಂಕಿ ಇಯರ್ಬಡ್ಸ್ ಆದರೆ ಬೆಲೆ ಮಾತ್ರ ಹೆವಿ ಜಾಸ್ತಿ ಇರುವಂಥದ್ದು, ಅಷ್ಟೇ ಫೀಚರ್ನ ಕೂಡ ಕೊಟ್ಟಿದ್ದಾರೆ, ಹೆವಿ ಇಂಪ್ರೆಸಿವ್ ಆಗಿದೆ. ಆದರೆ 18,000 ಕೊಡೋಷ್ಟಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ನನಗೆ. ಸೊ ಇದಿಷ್ಟು ಈ ಒಂದು ಬಡ್ಸ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸ್ತಾ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.